ಬರೆದು ಕೊಟ್ಟ ಊಟ ಗುಳಿಗೆನೇನು ನಂಗಿಲ್ಲ ಮನೆ ಕೊಟ್ಟ ಇಂಜೆಕ್ಷನ್ ಸರಿಯಾಗಿಲ್ಲ ಬರೆದು ಕೊಟ್ಟ ಊಟ ಗುಳಿಗೆನೇನು ನಂಗಿಲ್ಲ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಅವನ ಏನ್ ಊರೈತ್ರಿ ಇದು ಊರು ಒಂದರ ಚಂದನ್ ಹುಡುಗಿಯರು ಬಂದು ಚೆಕ್ ಮಾಡಿಸ್ಕೊಂಡು ಹೋದಾರ ಸುದ್ದಿ ಕೇಳ್ಬೇಡ್ರಿ ಅವನ ಬರೀ ಎಲ್ಲ ಮುದುಕೆಲ್ಲ ಬರ್ತಾವ ಅವಾಗ ಎದ್ರ ಕುಂದ್ರಾಕ್ ಬರಲ್ಲ ಕುಂತ್ರ ಹೇಳಕ್ ಬರಂಗಿಲ್ಲ ಡಾಕ್ಟ್ರ ನಂದಲ್ಲಿ ಮುಟ್ ನೋಡು ಡಾಕ್ಟ್ರ ನಂದಲ್ಲಿ ಮುಟ್ ನೋಡು ಗಂಟ ಬಿದ್ದು ಬರ್ತಾವ್ರಿ ಗಂಟ ಬಿದ್ದು ಸೊಂಟಕ್ಕೆ ಮಾಡಿಸಿಕೊಂಡು ಹೊಂಟಾವ ಹೋಗಿ ಬಿಡ್ರಿ ಅವ್ರು ನೋಡಿ ಏನ್ ಮಾಡೋಣ ಇದು ನಮ್ಮ ಅಂಜಿಗೆ ಏನು ಐತಿ ಕಂಡಿ ಅಲ್ಲ ಶನಿವಾರ ಸಂತೆಗೆ ಕಂಡಿ ಗೆಳತಿ ಕಾಯಿಪಲ್ಲ ಚೀಲ ಹಿಡ್ಕೊಂಡು ನಿಂತು ಶನಿವಾರ ಸಂತೆಗೆ ಕಂಡಿ ಗೆಳತಿ ಕಾಯಿಪಲ್ಲ ಚೀಲ ಹಿಡ್ಕೊಂಡು ನಿಂತು ಡ್ಯೂಟಿಯೊಳಗ ಯಾರು ಇಲ್ಲ ನಿನ್ನಗ ಸಾಟಿ ಡ್ಯೂಟಿಯೊಳಗ ಯಾರು ಇಲ್ಲ ನಿನ್ನಗ ಸಾಟಿ ಪಾಟಿ ಮ್ಯಾಲ ಪಾಟಿ ನಮ್ಮ ಸಾಲಿಸೋಟಿ ಪಾಟಿ ಮ್ಯಾಲ ಪಾಟಿ ನಮ್ಮ ಸಾಲಿಸೋಟಿ ನಾಟಕದ ಹುಡುಗಿಯಾಗಿ ಬಾಳ ತುಟಿ ನನ್ನ ಕೈಯಾಗ ಹಿಂದೆ ಕಾಣಲ್ಲ ನನ್ನ ಕೈಯಾಗ ಸಿಕ್ಕರ ಹಿಂದೆ ಕಾಣಲ್ಲ ನನ್ನ ಪ್ರೀತಿಗೆ ಬೆಲೆ ಗೆಜ್ಜಿ ಕಟ್ಟಿ ಕುಣಿಯನ ಮರ ಡಿಜ ಹಚ್ಚಿನ ಮೈ ಜುಮ್ಮ ಸೌಂಡ್ ಬಿಟ್ಟೇನ ಇಲ್ಲ ಮೈ ಜುಮ್ಮ ಸೌಂಡ್ ಬಿಟ್ಟೇನ ಕೆಟ್ಟ ಹುಡುಗರ ಕೈಯಾಗ ಗುಲಾಲ ಕೊಟ್ಟೇನ ಹೆಚ್ಚು ಕುಣಿಯುವಾಗ ಹಿಡಿದ ಹಚ್ಚರಂದೇನ ಹೆಚ್ಚು ಕುಣಿಯುವಾಗ ಹಿಡಿದ ಹಚ್ಚರಂದೇನ ಗಿರ್ರ ಗೆಚ್ಚ ಹುಡುಗಿ ನಿನ್ನ ಲೈಕ್ ಮಾಡೇನ ಗಿರ್ರ ಗೆಚ್ಚ ಹುಡುಗಿ ನಿನ್ನ ಲೈಕ್ ಮಾಡೇನ ಲಕ್ಷ ಕೊಟ್ಟರು ನಿನ್ನಂತ ಸಿಗ್ತಾಳೇನ ಲಕ್ಷ ಕೊಟ್ಟರು ನಿನ್ನಂತ ಸಿಗ್ತಾಳೇನ ಎಲ್ಲಾನು ಕನ್ನಡ ಎಲ್ಲ ಬಾದಾಮಿಯಾಗಲ್ಲ ಫ್ರಿಜ್ಜಿನಾಗ ಪೆಪ್ಸಿ ಕೈಯಾಗ ಹಿಡ್ದಂಗ ಆಟ ನಾನ ಫ್ರಿಜ್ಜಿನಾಗ ಪೆಪ್ಸಿ ಕೈಯಾಗ ಹಿಡ್ದಂಗ ಆಟ ನಾನ ಗಿಚ್ಚಕು ನೆತ್ತನ್ನು ನಮ್ಮ ಹೆಸರು ಮೇಲೆ ಲಬ್ ಲಬ್ ಡಾಕ್ಟ್ರ ಆದ್ಮೇಲೆ ನೀವಿಲ್ಲ ಯಾಕೆ ಬಂದು ನಿಂತೀರಿ ನಮಗೇನ್ರಿ ಕರೆದು ಕುಟ್ಟ ಕರ್ಕರ ಇಲ್ಲ ತುರಿಸಿ ಮೇವ್ ಹಾಕರ ಇಲ್ಲ ಅಂದಂಗ ನೀ ಏನು ಮಣ್ಣೆ ಮಾಡಿಸ್ಕೊಂಡು ಹೋದ ಗಿರಾಕಿ ಪಟ್ಟನ ಇಲ್ಲ ಅಯ್ಯೋಯ್ಯೋ ಯಪ್ಪ ಡಾಕ್ಟ್ರ ಆ ನೋವಿನ ಸುದ್ದಿ ಹೇಳ್ಬಾರ್ದ್ರಿ ಡಾಕ್ಟ್ರ ಆ ನೋವಿನ ಸಂಬಂಧ ನನಗಂತೂ ಸಾಕ್ ತಗ ಹೋಗಿ ನೋಡ್ರಿ ಡಾಕ್ಟ್ರ ನಾನು ಮೊದ್ಲಕ ಹೇಳಿ ನಿನಗ ನಾ ಮಾಡೋದು ಸ್ವಲ್ಪ ನೋವಾಕೈತಿ ಅಂತ ಯವ್ವ ಡಾಕ್ಟ್ರ ಹೇಳ್ತೀನಿ ಕೇಳ್ರಿ ನೀವೇನ ಬೆಡ್ ಮ್ಯಾಗ ಮಲಗಿಸಿ ಚುಚ್ಚಬಾರ್ದ ಜಾಗಕ್ಕೆ ಏನು ಚುಚ್ಚಿದ್ರಲ್ಲ ಇಂಜೆಕ್ಷನ್ ಯವ್ವ ನಾ ಎಲ್ಲದೇನಿ ಏನು ಅಂತ ಒಂದು ತಿಳಿಲಿಲ್ರಿ ಡಾಕ್ಟ್ರ ನೀವೇನು ಚುಚ್ಚಿ ಹೊರ ತೆಗಿಬಾರ್ದು ತೆಗೆದ್ರಲ್ಲ
ನಂದ್ರ ರಗತನ ಬಂದಿತ್ರಿ ಡಾಕ್ಟ್ರ. ನೀನು ಮಾಡಿಸ್ಕೊಳ್ಳುವಾಗ ಭಾಳ ಬಡದಾಗ್ತೀವ ಹುಡುಗಿ, ಅದ್ರಾಗ ಬೇರೆ ನೀನು ಹೊಸ್ತಾಗಿ ಮಾಡಿಸ್ಕೊಳಕತ್ತಿ ನೋಡು, ಅದಕ್ಕೆ ಚುಚ್ಚಿ ರಗತ ಬಂದಿರ್ಬೇಕು. ಡಾಕ್ಟ್ರ ರಕ್ತ ಅಷ್ಟ ಬಂದಿಲ್ರಿ, ರಕ್ತದ ಜೊತೆಗೂ ನಿಮ್ಮ ಬಿಳಿ ಎಣ್ಣಿನೂ ಹೊರ ಬಂದಿತ್ತ. ಕರೆಕ್ಟಾಗಿ ಚುಚ್ಚಿ ಎಣ್ಣೆ ಬಿಟ್ಟಿನಿ, ಅದು ಹೆಂಗ ಹೊರಗೆ ಬಂತ ಅಂತೀನಿ. ಡಾಕ್ಟ್ರ ನೀವು ಅಷ್ಟೊಂದ ಬಿಳೆ ಎಣ್ಣೆ ಬಿಡಕ್ ಹೋಗ್ಬೇಡ್ರಿ, ಯಾಕಂದ್ರ ನಾವ್ ಇನ್ನೂ ಸಣ್ಣದಿವಿ, ನಮಗ್ ಬಾಳ ಅಂದ್ರ ಬಾಳ ತ್ರಾಸ ಆಗ್ತಿತ್ರಿ ಡಾಕ್ಟ್ರ. ನಿಮ್ಮಂತ ಹುಡುಗಿಯರಿಗೆ ತ್ರಾಸ ಆಗ್ಬಾರ್ದಂತಾನ ಕೈಯಾಗ ಕೊಟ್ಟು ಬಿಟ್ಟಿರ್ತೀವಿ, 2 ದುಂಡನು 1 ಉದ್ದಂದ ಗಬಕ್ಕನ್ನ ಬಾಯಾಗ ಹಾಕೋಬೇಕದನ್ನ. ಓಯ್ ಏನ್ರಿ ಡಾಕ್ಟ್ರ ಅದ ದುಂಡ ನೋವು ಬಾಯಾಗ ಇಟ್ಕೊಳ್ವು ಏನವು? ಅದರಿ ನೋವು ಬಂದಾಗ ನೋವು ಕಮ್ಮಿ ಆಗ್ಲಿ ಅಂತೇಳಿ 2 ದುಂಡನ ಗುಳಿಗೆ ಕೊಡ್ತೀವಿ, ಇನ್ನೊಂದು ಉದ್ದನ ಹುಡುಗಿ ಬಾಯಿ ಇಟ್ಟು ಸಿಪಿ ರಸಮಾನ ಇಷ್ಟ, ಮತ್ತೇನಿಲ್ಲ ಇದ್ರಾಗ. ಅಲ್ರಿ ಡಾಕ್ಟ್ರ ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ತೋರ್ಸ ಅಂತೀರ ಅಂದ ಮೇಲೆ ನಾನು ನಿಮಗೆ ಡಾಕ್ಟರ್ ಅನ್ನೋ ಬದ್ಲಿ ಇನ್ನು ಮೇಲೆ ಮಾಮ ಅಂತೀನಿ. ಅಯ್ಯೋ ನನ್ನ ಚಿನ್ನ, ಮಾಮ ಬೀಗ ಸಾಯೋ ಕುಡ್ಕೋಗು ಒಂದಿನ ಚಾಯ್ಸ್ ಕೊಟ್ಟಂಗಾತು ನನಗ. ಅಲ್ಲ ಹಾಗಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಹಸದ ಹೊಟ್ಟಿಗೆ ಅನ್ನ ಕೊಟ್ಟಂಗಾತು ಅಂದ್ಯ. ಹೌದ್ರಾ ಮತ್ತೆ ಕಣ ಮಾಡ್ತೀರಿ ಇದು ಚಾಲು ಮಾಡಬೇಕಲ್ಲ. ಈ ಜೀವನ ಎಂಗ ಮರತಿ ನನ್ನ ಮರತಿ ಎಂಗ ಇರಲಿ, ಈ ಜೀವನ ಎಂಗ ಮರತಿ ಬರ್ತೀಯಣ. ಪ್ರೀತಿ ಮನಸ್ಸಿನೊಳ ಮಾಡಿದಿ ಮಗಳ ಅಂದ್ರೆ ಎಲ್ಲಿ ಬೇವ ಕುಡಿ ಕುಡಿಕಿ ಸಾಕ ದೂರ ಇದ್ರ ಅವ್ನು ಎಲ್ಲಿ ಹೋಗೈತೆ ಏನ ಮಾಸ್ತರ ಎಲ್ಲರ ನೋಡ್ಗಿಡಿಯನಪ್ಪ. ಏ ತಮ್ಮ, ಏ ತಮ್ಮಗಳ ಎಲ್ಲರ ನನ್ನ ಮಗಳು ನೋಡ್ಗಿಡಿದೆ ತಮ್ಮ, ಎಲ್ಲಿ ಹೋಗಿರ್ಬೋದು ಅಂತೀನಿ ಹುಚ್ಚ ಹುಡುಗಿ. ಇಲ್ಲೇ ಯಾರಾದಾರ ಕೇಳಿ ನೋಡೇ ಬಿಡಂತಡಿ.
ಭಾಳ ಕೆಟ್ಟ ಹೋಗೈತ್ರಿ ಯಪ್ಪ ಈಗ ಕಾಲದಾಗ 4 ಗಾಡಿ ಮಧ್ಯ ನಡೆಯಬೇಕಾದ ಸಂಸಾರ ಈ ರೋಡ್ವರೆಗೆ ಬಂದು ನಿಂತು ಬಿಟ್ಟೈತಿ ನೋಡ್ರಿ. ಏ ತಮ್ಮ, ಏ ಹುಡುಗಿ, ಒಂದಿಟ್ಟು ದಾರಿ ಬಿಟ್ಟು ನಿಂದಿರ್ಲಿ. ಬೇಕು ಅವನೋನ ಈ ಊರಾಗ ಭಿಕ್ಷಿಕ ಕಾಟ ಬಾಳಪ್ಪ ಅವನೋನ್ ಎಲ್ಲಿ ನಿಂತ್ರು ಬಂದ್ಬಿಟ್ಟು ಏಯಪ್ಪ ಏನ ಯವ್ವ ಏ ಚಿಲ್ರ ಹೋಗಿಲ್ಲ ನೀವು ಹೋಗುವಂತ ಹೋಗು ಮಾರ ಆಗ್ತದೆ ಮಾಡ್ತೀವಿ ಮರಿ ನಮ್ದು ಸುಮ್ಮನೆ ಹೋಗ್ಬತ್ತ ಹಾಳಾಗಿ ಅಯ್ಯೋ ನಾವುನ ಚಿಲ್ರ ನನ್ನ ಮಕ್ಕಳು ತಾವಾದಾರ ನನಗೆ ಚಿಲ್ರ ಅಂತ ನೋಡ ನಾವು ಇವ್ರ ಏ ಮೈಯಾರ ಮಕ್ಕಳ ಇವನ ಅವನ ದಾರಿ ಬಿಟ್ಟು ಎಲ್ರಿ ಮಾವ ಅವ ಯಾವನ ಮಂಡ್ಯಗಳನ್ನ ಕೂತ ನೋಡುವ. ಏ ಯಾವ್ದವ ಸಿಕ್ಕ ಟೈಮ್ನಾಗ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕಂತ ನಾವು ಬಂದಿರ್ತೀವಿ ಅಂತದ್ರಾಗ ನಿಮ್ದು ತಿಂಡಿ ಏ ಹೋಗಪ್ಪ ಹೋಗ ಯಾಕೆ ತಲೆ ಹಾಪ್ ಮಾಡ್ತೀವಿ ಮತ್ತೆ ನನ್ನ ತಲೆ ಹಾಪ್ ಆತು ಪ್ರೀತಿ ಸಿಕ್ಕ ಪಿಂಗಿ ಪಿರ್ರನಿಂದ ಲೇ ಮಕ್ಕಳ ಈ ಕುಲ್ಕರ್ಣಿ ಎದುರಿಗೆ ಬಲ ಬಿಸ್ತೀರಿ ಆ ಮಕ್ಕಳ ತಡಿಲೇ ಮಾಡ್ತೀನಿ. ಏಯಪ್ಪ ಪೊಲೀಸ್ರು ಬಂದ್ರಿ ಪೊಲೀಸ್ರ. ಯಪ್ಪ ನಾ ಏನೂ ಮಾಡಿಲ್ಲ ಯಪ್ಪ, ಬೇಕಾದ್ರೆ ನಮ್ಮ ಮುಂದೆ ನಿಂತು ಮಾಮರ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ. ನಾ ಏನೂ ಮಾಡಿಲ್ಲಪ್ಪ ಯಪ್ಪ, ಬೇಕಾದ್ರೆ ನಿನ್ನ ಮ್ಯಾಗೂ ಹಾನಿ ಮಾಡಿ ಹೇಳ್ತೀನಿ. ನಾ ನೀವು ಇಷ್ಟ ಯಾಕೆ ಹೋಗ್ಕೊಂತೀರಿ ಸತ್ತ ಬಿಟ್ರಿ ನೀವು ಯಪ್ಪ, ನಾ ಏನೂ ಮಾಡಿಲ್ಲಪ್ಪ. ತೆಗಿಯ ನಿಮ್ಮ ಅವನ ತೆಗಿ. ಅಯ್ಯೋ ಅಯ್ಯೋ ಅಯ್ಯಪ್ಪ, ಇದು ಬ್ಯಾಡ್ಯದವ್ರ ಮನೆಗೆ ಹತ್ತಿಲ್ವ ಯಪ್ಪ ಬೆಂಕಿ, ನನ್ನ ಮನೆಗೆ ಹತ್ತಿ ದಗ ಉರಿಯಾಗ್ಬಿಟ್ಟೈತು ಅಯ್ಯಪ್ಪ. ಡಾಕ್ಟ್ರ ಬಂದು ಮಗನ 2 ದಿವಸ ಆಗಲ್ಲ ಅಲ್ಲೇ ಮಗನ ಕಡಿ ಉರಿಯ ಬಿಟ್ಟೆ ಆ ಮಗನ. ತಪ್ಪು ತಿಳ್ಕೊಬೇಡ್ರಿ ಕುಲಕರ್ಣಿ ಅವ್ರ, ಬೆಳಿಗ್ಗೆ ಎದ್ದು ನಿಮ್ಮ ಮಗಳು ಹೊಟ್ಟೆ ಕೆಡತ್ತೆ ಅಂತೇಳಿ ಸಂಡಾಸಿಗೆ ಚರ್ಗಿ ತಗೊಂಡು ಹೋಗಿದ್ಲಂತ. ಎದ್ದು ಕುಂತ ಹೇಳಿದ್ರಾಗಿ ಚಕ್ರ ಬಂದು ಬಿದ್ದಾಳ. ಅದನ್ನ ದನ ಕಾಯ ಕುಸ್ಲಾಪುರ ಮಂದಿ ನೋಡ್ರಿ ಅಲ್ಲಿ ನೀವು ಇಂಥದ್ದು ಮಾಡೋದು ಭಾಳ ಮಗ ಬರೀ ಅಂತ ಕಂಟಿ ಶಾಲೆ ಕೆಲಸ. ಅವಾಗ ಬಂದ ಡಾಕ್ಟ್ರ ಹಿಂಗಾಗೈತಿ ನೀವು ಬಾಡಿಗಿದ್ರಲ್ಲ ಮನೆ ಹುಡುಗಿಗೆ ಅಂದ. ನನ್ನ ಜೀವ ತಡಿಲ್ರಿ ಕುಲಕರ್ಣಿ ಅವ್ರ, ಅದ್ರಾಗ ಬೇರೆ ನೀವು ನಮಗೆ ಮನೆ ಕೊಟ್ಟು ದೇವ್ರು ನೋಡ್ರಿ ನಿಮ್ಮ ಮನೆಗೆ ಮಗಳ ತ್ರಾಸ ಐತಿ ಅಂದ್ರ ಹೆಂಗೆ ತಡೀದ್ರಿ ಜೀವ. ಓಡಿ ಬಂದ ಟ್ರೀಟ್ಮೆಂಟ್ ಕೊಡಾಕತ್ತಿದ್ದೆ ಅಷ್ಟೊತ್ತಿಗೆ ನೀವು ಬಂದ ಬಿಟ್ರಿ. ಅದಕ್ಕ ಹಂಗಿರಿಪ್ಪ ನನ್ನ ಮಗಳ ಪುರಂಜಿ ಅಂತ ಡಾಕ್ಟ್ರ ದೇವರಾಗಿ ಬಂದು ನನ್ನ ಮಗಳು ಪ್ರಾಣ ಕಾಪಾಡಿದ್ರಿಪ್ಪ ಯಪ್ಪ. ಜೀವ ಉಳಿಸೋದು ನಮ್ಮ ಕರ್ತವ್ಯ ರೀ ಕುಲಕರ್ಣಿ ಅವರ ಕರ್ತವ್ಯ. ಏನವ ಹಂದಿ ಮಗಳು ಅಲ್ಲ ತುಳಸಿ ಸಂಜೆ ಮಗಳು ವಾಕಿಂಗ್ ಬಂದಿರನ? ಹೌದು, ಯಾರಿವ್ರು? ಬಸ್ಯ ಇವ ನಮ್ಮೂರಿಗೆ ಹೊಸದಾಗಿ ಬಂದು ಆರಂಭ ಡಾಕ್ಟ್ರಲ್ಲೇ ಸತ್ಯ ಅಂತ ನಮ್ಮ ಮನ್ಯಾಗ ಬಾಡಿಗೆ ಅದನ್ಲಿ ಅವ. ನೀನೇನ್ಲೇ ಇಲ್ಲೇ ಇಲ್ದಾಗ ಕೈಯಾಗ ಸೋಮನ ಯಾರು ಎಮ್ಮೆ ಬೋಸಾಕ್ ಹೊಂಟಿಯಲ್ಲೇ ಮಗನ? ಏನ್ ಮಾಡೋದು ಮಾವ, ನಮ್ಮ ಈ ಹಾಳಾದ ಕೇಳಿ ಅವ್ರು ಒಮ್ಮೆ ಸಿಂಗಲ್ ಒಮ್ಮೆ 3 ಪೀಸ್ ಕೊಡೋದ್ರಿಂದ ನಮ್ಮ ಗಿಡ ಮೋಟರ್ ಸುಟ್ಟಿತ್ತು. ಅದನ್ನ ರಿಪೇರಿ ಮಾಡಿಸಿ ಬರ್ಕೊಂತೀವಿ ಮಾವ. ಏ ಬಸ್ಯ ನಿನ್ನ ಗಿರಣಿ ಸಾಣದ್ಲಿ ಬಾರ್ದು ತಗೋಲ್ಲ. ಬೀಸಿ ಸುಟ್ಟಿರ್ಬೇಕು ಅಂತೀನಿ. ಯಪ್ಪ ಬೀಸೋದೇನ ಕರೆ, ಆದ್ರೆ ನೀವ್ ಮಾತಾಡ್ದು ಅಡ್ಡ ಗೋಡೆ ಮೇಲೆ ದೀಪ ಇಟ್ರು ಯಾಕೆ ಮಾತಾಡ್ತೀನಿ ನೀನು? ಅಷ್ಟು ಗೊತ್ತಾಗಲ್ಲ ಅಂಜಲಿ ನಿಮ್ಮ ಅಪ್ಪನ ಮಾತು. ಸಣ್ಣದಂದ್ರ ಜ್ವಾಳ, ಇನ್ನು ದೊಡ್ಡದಂದ್ರ ಗೊಂಜಾಳ. ಅಲ್ಲ ನೀವು ಕೌಸ್ನಾಗಿಟ್ಟು ಮಾತಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಾ ಇನ್ನೂ ಬಾಳ ಸಣ್ಣಿಕ್ಕಿದ್ದೀನಿ. ಹೌದ್ರಿ ಬಸವ್ರ, ಕರೆಂಟ್ ಇಲ್ಲ ಅಂದ್ರೆ ಹೆಂಗ ಮಾಡ್ತೀರಿ? ಕರೆಂಟ್ ಹೋದ್ರೆ ಬಿಡ ಮಗನ ಅಲ್ಲ ಇವ. ಜನರೇಟರ್ ಚಾಲು ಮಾಡ್ತೀನಿ, ಅಷ್ಟು ಸುಲಭ ತಿಳಿಬೇಡ್ರಿ ಬಸ್ಸನ್ನ. ಏ ಮೆಚ್ಚಕ್ಲೇ ತಮ್ಮ, ಜಾಗ ಫರಕ್ ಆದ್ರ ಡೇಟ್ ಬಾರ ಐತೆ. ಸ್ವಲ್ಪ ಜಾಗ ಮಿಸ್ ಆತ್ಲಿ ಜನರೇಟರ್ ನಿಮಿಷದಾಗ ಬಸ್ಯ ಸಿಕ್ಕ ಕೈಲಿ ದಬಾಸಿ ಚೌಕ ಮಾಡಕ್ ಹೋದಿ ಅಂದ್ರ ಮಗನ 3 ತಿಂಗಳು ಬರೋ ಮಿಷನ್ 3 ದಿನದಾಗ ಸುಟ್ಟಾಗತ್ತೆ ಮಗನ. 3 ದಿನದಾಗ ಸುಟ್ಟಾಗತ್ತೆ. ನಿಮ್ಮ ಮಾತು ಖರೆ ಐತ್ರಿ ಕುಲಕರ್ಣಿ ಅವ್ರ.
ಲೇ ಮಾವ ನೋಡೋದಕ್ಕ ಚಂದದನ ನೌಕರಿ ಬ್ಯಾರೆ ಐತಂತ ನಿನ್ನ ಮಗಳಿಗೆ ನನ್ನ ಮಗ ಕೊಡ ಪ್ಲಾನ್ ಮಾಡಿದ್ರ ಮಗನ ನಿನ್ನ ಮಾವ ನನ್ನ ಮರತ ನಿನ್ನೆ ಹಣ ಗೋಟಕ್ಕೆ ಬಡದ ನಿನ್ನ ಮಗಳನ್ನ ಎಲ್ಲಾರ ಓಡ್ಸ್ಕೊಂಡ ಹೊಕ್ಕಿನ ಮಗನ. ಯಾಕ್ರಿ ಮಾವರ್ ಯಾಕ ಹಿಂಗ್ಯಾಕ ಒಳ್ಳೆ ಬೆದರ್ಗೊಮ್ಮೆ ನಿತ್ತಂಗ್ ನಿಂತು ಬಿಟ್ರಲ್ಲ ಯಾಕ? ಯವ್ವ ಮಗಳ ಇದ್ದಿದ್ದಾಗ ನಿಮ್ಮ ಮಾವ ಐತಲ್ ಬೇ ಗೊತ್ತು ಬ್ಯಾಡ ಚಲೋ ಆಗೈತಂತ ಬೇ ಅವನಿಗ ಡಾಕ್ಟ್ರ ಒಂದ್ ಸ್ವಲ್ಪ ಚೆಕ್ ಮಾಡಿ ನೋಡ್ತೀರೇನ್ರಿ ನನ್ನ ಮಗನ? ಅದಕ್ಕೆ ಯಾಕೆ ನೀವು ಇದು ಚಿಂತೆ ಮಾಡ್ತೀರಿ? ನಾ ಇರವ ಇದೆಲ್ಲ ಶುದ್ಧ ಮಾಡಕ್ಕೆ ಇವನ್ನೆಲ್ಲ ಶುದ್ಧ ಮಾಡಿ ಒಂದು ದಂಡಿಗೆ ಹಚ್ಚೋಕಿನ ಮಗ ನಾನು. ಮಾವ ನೀ ಹೇಳ್ದಂಗ ಗೋದಾವಣಿಗೆ ಬಂದಿರೋದು ಕರೆನ ಐತಿ. ಡಾಕ್ಟ್ರ ನೀ ಏನ್ ಶುದ್ಧ ಮಾಡೋದು ಬೇಡ ಯಪ್ಪ. ಆ ಬ್ಯಾನಿಗೆ ಔಷಧ ಅಂಜಲಿ ಹತ್ರ ಐತಿ ಐತಲ್ಲಪ್ಪ ನಿಮ್ಮ ಹತ್ರ. ನೋಡ್ ಬಸ್ಸ, ಅಂಜಲಿ ಆಯುರ್ವೇದಕ್ಕೆ ಔಷಧಿಕ್ಕಿಂತ ನಂದು ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳಿ ತಮ್ಮ. ತಡನ ಹಂಗಿಲ್ಲ ಅವನ್ನ ಬಡ ಬಡ ಹಾಕಿ ಬಿಡ್ತೈತಿ ತಗುನು. ಬ್ಯಾಡ್ಲೇ ಸತ್ಯ ಇಂಗ್ಲೀಷ್ ನಮ್ಗೆಲ್ಲ ಕೂಗಾಡಿ ಮಾಡಿಸ್ಕೊಳ್ಳೋದು ಅಭ್ಯಾಸನ ಇಲ್ಲ. ನಮ್ದ ಐತಲ್ಲ ಸೈಲೆಂಟ್ ಆಗಿ ಮಾಡಿಸ್ಕೊಳ್ಳೋದು ಅಷ್ಟ ಸಾಕ್ಲಿ ಅಪ್ಪ. ನೋಡ್ ಬಸ್ಸ, ನೋಡ್ಲೇ ಬಸ್ಯ ನೀನು ಆಯುರ್ವೇದಕ್ಕನಾರ ತಗ ಇಂಗ್ಲಿಷ್ ಮೆಡಿಸಿನ್ ಸರ ತಗ ಒಟ್ಟಿನಾಗಿ ನೀ ಆರಾಮಾಗಲಿ ಮಗನ. ಯಪ್ಪ ನೀನು ಮನೆ ನಡಿ, ನಾ ಬಸ್ಸು ಮಾಮಗ ಆಯುರ್ವೇದಿಕ್ ಹೋಗಿ ಸೊಪ್ಪು ತಗೊಂಡ್ಬರ್ಬೇಕು. ನೀ ಮನೆ ನಡಿ, ನಾವು ಸೊಪ್ಪು ಕೊಟ್ಟು ಬರ್ತೀನಂತ. ನಡಿಯ ನಡಿ. ಇನ್ನು ಊಟಕ್ಕೆ ಅಡಿಗೆ ಮಾಡಿಲ್ಲ ಹೊಟ್ಟೆ ಹಸ್ತೈತಿ. ಊಟಕ್ಕೆ ಕೊಡ್ತಾಳ ಅಂದ್ರೆ ಅವನು ಇಲ್ಲೇ ಕುಪ್ಪಳಿಸ್ಕೊಳ್ಬೇಕಂತ ಮಾಡಿ ನಡಿತೇನೆ ನಿಮ್ಮ ಅವ್ರ. ಯಪ್ಪ ನನಗರ ಇರೋ ಒಬ್ಬವನ ಮಾವ ಅವಂಗ ಏನ್ ಕಿನ್ನಾರ ಆತಂದ್ರ ನಾ ಏನ್ ಮಾಡ್ಲಪ್ಪ? ನಿಮ್ಮವನ ಬಾಯಿ ಮೊಚ್ಚ ನೋಡಿದ್ರ ಅವ್ರಿದ್ರ ಬ್ಯಾಸಿಯಾಗ ಬಾಯಿ ತೆಗದಂಗಾಗೈತಿ ಅವನ. ಯವ್ವ ಮಗಳ ಯವ್ವ ಮಗಳ ಹ್ಞೂ ಯಪ್ಪ ವಾಟ್ ಹಸ್ತೈತಿ ನಡಿಬೇ ಯವ್ವ ಹೋಗೋಣ. ಒಟ್ಟಷ್ಟೈತ ಯಪ್ಪ? ಹ್ಞೂ ಬೇ ಯವ್ವ. ಬಾಳ ತನಕೋತಿಲ್ಲ ಬರೋದು ಈಗ ಬಂದು ಈಗ ಒಟ್ಟಷ್ಟ. ಇನ್ನವ್ರು 3 ದಿವಸ ಆತು ಬಂದು ಹೊಟ್ಟಿ ಕೋಳಿಲ್ಲ ಇಲ್ಲಿ ಸಾಯ ಕುಂತೀನಿ ಮುದಕ ಮನುಷ್ಯ ಕಬ್ರ ಹಾಕತ್ತೀನಿ. ಇನ್ನವ್ರು ಒಂದು ಕೊಡ್ತಿರು ಛತ್ರಿಲೆ ನಡಿ ನಡಿ ಮಗಳ. ಆಯ್ತು ನಾ ಇನ್ನು ಹೋಗಿ ಬರ್ತೀನಿ. ತಾಟ ಬಾಯ್ ಬಾಯ್. ಬಸ್ಸ ಕಲಿಯುಗ ಬಾಳ ಕೆಟ್ಟ ಐತಿಲಿ. ಇಂಥ ಹರಿಯದ ಹುಡುಗಿಯರ ಹಿಂದೆ ಬೀಳೋದು, ತಿಪ್ಪಿ ಗುಂಡಿ ಒಳಗೆ ಬೀಳೋದು ಎರಡು ಸಮಾಧಿ ಬಸ್ಸ. ಅಂಜಲಿ ನಿನ್ಗೆ ಇವಾಗ ಏನೋ ಹೇಳೋದ್ರಲ್ಲಿ ಅಂದಂಗ ಬಸ್ಸ. ಮೊದಲು ನನ್ನ ಮರ್ಡರ್ ಮಾಡ್ಬೇಕಂತ ಆಮೇಲೆ ನನ್ನ ಮದುವೆ ಮಕ್ಕಳಂತ ಹೆಂಗ ಮಾಡ್ಲಿ? ಬಿಡಲೆ ಮಗನ, ನನಗೂ ಒಂದು ಮಾತು ಹೇಳಿಗಾಕೆ ಅಂಜಲಿ. ಏನಂತ? ನಾನು ಆಕೆ ಕೂಡ ಇಬ್ರು ಇದ್ರೆ ನಿನಗೆ ಗುಂಟೂರು ಮೆಣಸಿನಕಾಯಿ ಇಟ್ಟಂಗ ಆಗತ್ತಂತಲ್ಲ ಬುಡಕ. ಹಂಗ ಇಟ್ಟಂಗ ಆಗಲ್ಲಿ ಅಪ್ಪ, 3 ಗಂಡಿಗೆ ಹಚ್ಚಿಟ್ಟಂಗ ಆಕೈತಿ. ಅಂದಂಗ ಸತ್ಯ ಈಗ ನಮ್ಲಾರಂತ ಕಾಲಕ್ಕೆ ಪೂರ್ಣ ಕಥೆಗಳು ಹೇಳಿದಂಗೆ ಹೆಂಗಂಗ ಇವತ್ತು ನೋಡು ಗುಂಪಿಗೆ ಸೇರಿರು ಅಂತಂದು ನೋಡ್ ಬಸ್ಸ, ಆ ದೇವ್ರು ಒಂದು ಹೆಣ್ಣಿನ ಹಣೆ ಬರ್ದಾಗ ಒಂದು ಗಂಡಿನ ಹೆಸರು ಬರ್ದಿರ್ತಾನಂತ. ಈ ಅಂಜಲಿ ಹಣೆ ಬರ್ದಾಗ ನನ್ನ ಹೆಸರು ಇರ್ಬೇಕು ಒಂದ್, ಇಲ್ಲ ನಿನ್ನ ಹೆಸರು ಇರ್ಬೇಕು ಒಂದ್. ಲೇ ಸತ್ಯ ನನ್ನ ಹೆಸರು ಓಕೆ, ನಿನ್ನ ಹೆಸರು ಯಾಕಲಿ? ಹೌದ್, ಹೆಂಗಾರ ಮಾಡಿ ಇವನು ನಿಮ್ಗೇನು ಸುಳಪ್ಪಲ್ಲ ಹೇಳಿ ಆ ಅಂಜಲಿ ನಾನು ಹರಿಸಿ ಕಡತನಕ್ಕೆ ಅಕ್ಕಿಗೆ ಗಂಡ ಆಗಿದ್ದು ಬಿಟ್ರ ನನ್ನ ಈ ಕಡೆ ಏನೋ ಗುಣವನ ಅಂತಂದ್ರೆ ಮಾತಾಡಕತ್ತೆ. ಲೇ ಸತ್ಯ ಏನು ಸತ್ತ ಹೋದನ? ನಾ ಯಾಕೆ ಸಾಯಿಲ್ಲೇ ಬಸ್ಸ? ನಿನ್ನ ಸ್ನೇಹಿತನಾಗಿ ನಿನಗೂ ಅಂಜಲಿಗೂ ಮದುವೆ ಮಾಡೋದ ನನ್ನ ಗುರಿ. ಬ್ಯಾಡ ಯಪ್ಪ, ಗುರಿ ಅಂದ್ ಗುಂಡೆ ಕೊಡೋ ಮಕ್ಳು ಭಾಳ ಮಂದಿ ಇರ್ತಾರ. ನಮ್ಮ ಸಂಡೆಲಿ ನಾವು ನೀರು ಕುಡಿಯೋದು ಬೇಸಿ ಅದೇನ ಅಂತಾರಲ್ಲ ಬಗ್ಗಿಸ್ ಕುಡ್ಸೋ ಮಕ್ಳು ಭಾಳ ಮಂದಿ ಇರ್ತಾರ. ನಡಿ ಹೋಗೋಣ. ಒಂದ್ ಕೆಲಸ ಮಾಡಲ್ಲೇ ಬಸ್ಸ, ಏನ್ ಮಾಡೋಣ? ಈ ಅಂಜಲಿಗೆ 1 ವಾರ ಇರ್ತೈತೆ, 1 ವಾರಕ್ಕೆ 7 ದಿನ ಇರ್ತವು. ಹಾ 7 ದಿನದಾಗ 3 ದಿನ ನೀ ತಗೋ, ಹಾ 3 ದಿನ ನಾ ತಗೊಂತೀನಿ. ಸೊಲ್ಲಾಪುರಕ್ಕೆ ಹೋಗಿ ಇಬ್ರು ಒಂದ್ ಜೊತೆ 2 ಜೊತೆ ಚಪ್ಪಲಿ ತರೋಣ. ನನ್ ಚಪ್ಪಲಿ ಒಳಗಿದ್ದಾಗ ನೀ ಬರಬೇಡ, ಆತ ನಿನ್ನ ಚಪ್ಪಲಿ ಒಳಗಿದ್ದಾಗ ನಾನು ಬರಂಗಿಲ್ಲ. ಹೇಗೈತೆ ನನ್ನ ಐಡಿಯಾ? ಅದ ನಮ್ಮಂಗ ಇನ್ನೊಬ್ಬ ನೋಡಿ ಚಪ್ಪಲಿ ತಂದ್ರೆ ಏನ್ ಮಾಡೋದ್ಲಿ? ತಲ್ಲಿ ಬಿಡ, ಅವನು ನಮ್ಮ ತಮ್ಮ ಅನ್ಬೇಕು. ಮತ್ತೆ ಇನ್ನೇನು ಐತೆ ಅವಾಗ? ನಡಿ ನಡಿ ಹೋಗೋಣ.